ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ಇಲ್ಲಿ ಪರ್ಲು ಬೀಡ್ ಮತ್ತು ಗೋಲ್ಡ್ ಬೀಡ್ನ ತೊಗೊಂಡಿದ್ದೀನಿ 3mm. ಇಲ್ಲಿ 6 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾನು ಲೇಸಿಗೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಬಟ್ಟೆಗೆ ನಾವು ಯಾವಾಗಲೂ ಒಂದು ಸಲ ಅಥವಾ 2 ಸಲ ಲಾಕ್ ಮಾಡ್ಕೊಳ್ಬೇಕು. ಈ ಲಾಕನ್ನು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಈ ರೀತಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. ಬೇಕಿದ್ರೆ ಒಂದು ಸಲನೂ ಕೂಡ ನಾವಿಲ್ಲಿ ಲಾಕ್ ಮಾಡ್ಕೊಳ್ಬೋದು. ಲಾಕ್ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ನಾನಿವಾಗ ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಗೋಲ್ಡ್ ಬೀಡ್ನ ತೊಗೊಂಡಿದ್ದೀನಿ. ನಿಡಲ್ ಮೇಲೆ 2 ಬೀಡ್ಗಳನ್ನ ಹಾಕ್ಕೊಂಡು ಈ ರೀತಿ ಥ್ರೆಡ್ಡಿಗೆ ಹಾಕ್ಕೊಳ್ತಿದ್ದೀನಿ. ಮತ್ತೆರಡು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತೆರಡು ಬೀಡ್ನ ಹಾಕ್ಕೊಳ್ತೀನಿ. ಒಟ್ಟು ನಾವಿಲ್ಲಿ 6 ಬೀಡ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ 6 ಬೀಡ್ಗಳನ್ನ ಇನ್ಸರ್ಟ್ ಮಾಡಿ ಸ್ವಲ್ಪ ಲೂಸಾಗೇ ಇರಲಿ ಅದು ನಮಗೆ. ನೋಡಿ, ಇಲ್ಲಿ 6 ಬೀಡ್ಗಳನ್ನ ಹಾಕಿದಾದ್ಮೇಲೆ ಅದು ಈ ರೀತಿ ನಾವು ಎಳೆದಾಗ ಸ್ವಲ್ಪ ಲೂಸಾಗಿರಬೇಕು. ಸ್ಟಾರ್ಟಿಂಗ್ 2ನೇ ಸಲ ಲಾಕ್ ಮಾಡಿದ್ವಲ್ಲ ಅಲ್ಲಿ ಈ ರೀತಿ ಥ್ರೆಡ್ಡಿಗೆ ನಿಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದೇ ಸಲ ದಾರನ ಪಾಸ್ ಮಾಡ್ಕೊಳ್ಳಿ. ಈ ರೀತಿ ತಂದು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ನಾನಿವಾಗ ಒಂದು ಪರ್ಲು ಬೀಡ್ನ ಹಾಕ್ಕೊಳ್ತೀನಿ. ಸ್ವಲ್ಪ ದಾರನ ಮೇಲೆತ್ತಿ ನಾವಿಲ್ಲಿ ಗೋಲ್ಡ್ ಬೀಡ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಪೆರಲ್ ಬೀಡ್ನು ಕೂಡ ಹಾಕ್ಕೊಳ್ಬೋದು. ನಾನು ಪೆರಲ್ ಬೀಡ್ನ ಇನ್ಸರ್ಟ್ ಮಾಡಿ ಅದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಈ ರೀತಿ ಬೀಡ್ ಇರುತ್ತಲ್ವ, ನಾವು ಅದ್ರ ಮಧ್ಯದಲ್ಲಿ ಸೆಂಟ್ರಿಂಗ್ ಬರೋ ಹಾಗೆ ಅಂದರೆ 3 ಬೀಡ್ ಮಧ್ಯೆ ಈ ರೀತಿ ಒಂದು ಸೈಡು 3 ಬೀಡು ಮತ್ತೊಂದು ಸೈಡ್ 3 ಬೀಡುಗಳ ಮಧ್ಯದಲ್ಲಿ ನಿಡಲ್ನ ಹಾಕಿ ದಾರನ ತಂದು ಈ ರೀತಿ ಇರುತ್ತಲ್ವ ಅದ್ರ ಮಧ್ಯದಲ್ಲಿ ನಿಡಲ್ನ ಹಾಕಿ ದಾರನ ತಂದು ನಾವು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ. ಅದು ಎಲ್ಲಿಗೆ ಬರುತ್ತೆ ನೀಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ. ನಮಗೆ ಒಂದು ಫ್ಲವರ್ ಬೀಡ್ ರೀತಿಯೇ ಕಾಣಿಸುತ್ತೆ. ಇದು ನಾವಿಲ್ಲಿ ಮತ್ತೆ ಚೈನನ್ನು ಹಾಕ್ಕೊಳ್ಬೇಕು. 1 2 3 ಚೈನ್ ಹಾಕಿ ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಎಳೆದು ಲಾಕ್ ಮಾಡೋಕ್ಕೆ ಹೋಗ್ಬಿಡಿ. ಅದು ಎಲ್ಲಿಗೆ ಫಾರ್ಮ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ನಾನಿವಾಗ 6 ಚೈನ್ನ ಹಾಕ್ಕೊಳ್ತೀನಿ. 1 2 3 4 5 6 6 ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಇಲ್ಲಿಗೆ ಬರುತ್ತೆ. ಸ್ಟ್ರೈಟಾಗಿ ಇಟ್ಕೊಂಡಾಗ ಸ್ವಲ್ಪ 1 2 ಅಥವಾ 3 ಚೈನ್ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡಿದಾಗ ನಮಗೆ ಅಲ್ಲೊಂದು ಹೋಲ್ ರೀತಿ ಕಾಣಿಸುತ್ತೆ. ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ವರ್ಕ್ ಮಾಡೋದಕ್ಕೆ ಆರ್ಚ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಮತ್ತು 3 ಚೈನ್ 1 2 3 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಸ್ವಲ್ಪ ದಾರನ ಮೇಲೆ ಎತ್ತಿ ಇಲ್ಲೂ ಕೂಡ ನಾನು ಫ್ಲವರ್ ರೀತಿ ಮಾಡ್ಕೊಳ್ಳೋದಕ್ಕೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಿಡಲ್ ಮೇಲೆ 2 ಬೀಡ್ನ ಹಾಕ್ಕೊಂಡಿದ್ದೀನಲ್ವ ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ಬೇಕು. ಮತ್ತು ನಾನು ಮತ್ತೆ 2 ಬೀಡು ಒಟ್ಟು 6 ಬೀಡ್ನ ಹಾಕ್ಕೊಳ್ಬೇಕಾಗುತ್ತೆ. 6 ಬೀಡ್ಗಳನ್ನ ಹಾಕಿ ಫ್ರೆಂಡ್ಸ್, ಇಲ್ಲಿ ನೀವು ಇದಕ್ಕಿಂತಲೂ ಸ್ಮಾಲ್ ಸೈಜ್ ಬೀಡ್ನು ಕೂಡ ಹಾಕ್ಕೊಳ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ಸ್ವಲ್ಪ 2 ಬೀಡ್ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಅಷ್ಟೇ. ನಾವು ಮಧ್ಯದಲ್ಲಿ ಹಾಕ್ತೀವಲ್ಲ ಆ ಬೀಡ್ನು ಕೂಡ ಸ್ವಲ್ಪ ಚಿಕ್ಕದನ್ನೇ ತಗೊಂಡ್ರೆ 6 ಬೀಡ್ಗೆ ಗೋಲ್ಡ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗ್ ಲಾಕ್ ಇರುತ್ತಲ್ವ ಅಲ್ಲಿ ನಿಡಲ್ನ ಹಾಕಿ
ನೀಡಲ್ ಮೇಲೆ 2 ಲೂಪ್ ಇರುತ್ತಲ್ವ, 2 ಲೂಪಿಂದನೂ ಒಂದೇ ಸಲ ದಾರನ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಲಾಕ್ ಮಾಡಬೇಕು. ಇದನ್ನು ನಾವು ಆ 3 ಬೀಡ್ ಮಧ್ಯದಲ್ಲಿ ಬರೋ ಹಾಗೆ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರ್ ಬೀಡ್ ಥರನೇ ನಮಗೆ ಇದು ಫಾರ್ಮ್ ಆಗುತ್ತೆ. ಒಂಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಈಸಿ ಇದೆ. ನೋಡಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಆದರೆ ಹಾಕಬೇಕಾದ್ರೆ ನಿಮಗೇ ಗೊತ್ತಾಗುತ್ತೆ. ಇದು ಈ ರೀತಿ ಮಾಡಿದಾಗ ಅದು ಬಾಗ್ದಂಗೆ ಕಾಣಿಸುತ್ತೆ. ಇನ್ನೊಂದು ಸ್ಟೆಪ್ಪಲ್ಲಿ ಅದ್ರ ಕೆಳಗಡೆ ನಮಗೆ ಚೈನ್ಗಳು ಬರೋದ್ರಿಂದ ಆವಾಗ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಮುಂದೆ ತೋರಿಸ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಬಂದಿದೆ. ಮತ್ತೆ ನಾನು 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಎಳ್ದು ಲಾಕ್ ಮಾಡೋಕ್ಕೆ ಹೋಗಬೇಡಿ, ರಿಂಕಲ್ಸ್ ಬಂದುಬಿಡುತ್ತೆ. ಲಾಕ್ ಮಾಡಿ ಮತ್ತೆ 6 ಚೈನ್ 1 2 3 4 5 6 ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. 2 ಅಥವಾ 3 ಚೈನ್ ಗ್ಯಾಪ್ ಒಳಗಡೆ ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಸ್ವಲ್ಪ ಒಳಗಡೆ ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ನಮಗೆ ಈ ರೀತಿ ಸ್ವಲ್ಪ ಲೂಸ್ ಆಗಿರುತ್ತೆ ಅದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಕಂಬಗಳು ಮಾಡ್ಕೊಳ್ಳೋದಕ್ಕೆ ಲಾಕ್ ಆದಮೇಲೆ 3 ಚೈನ್ 1 2 3 ಚೈನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಲಾಕ್ ಆದಮೇಲೆ ಲಾಸ್ಟಲ್ಲೂ ಕೂಡ ನಾನು ಫ್ಲವರ್ ಬೀಡ್ ಬರೋ ರೀತಿಯೇ ಹಾಕ್ಕೊಳ್ತೀನಿ. ಇಲ್ಲೂ ಕೂಡ 6 ಬೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ಬೇಕು. 2 ಬೀಡ್ ಆದಮೇಲೆ ಮತ್ತೆ 2 ಬೀಡನ್ನ ಹಾಕ್ಕೊಳ್ತೀನಿ. ಒಟ್ಟು ನಾವು 6 ಬೀಡ್ಗಳನ್ನ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಳ್ಳಿ. ಈ ರೀತಿ ಒಟ್ಟು 6 ಬೀಡ್ಗಳನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು 6 ಬೀಡನ್ನ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಲ್ಲ ಬಟ್ಟೆಗೆ, ಅಂದರೆ ಲೇಸಿಗೆ ಅಲ್ಲಿ ನಿಡಲ್ನ ಹಾಕಿ ನಾವು ಇದನ್ನು ಬೀಡ್ಗಳನ್ನ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಇಲ್ಲೊಂದು ಪರ್ಲನ್ನು ಇನ್ಸರ್ಟ್ ಮಾಡಿ ಅದನ್ನು ಕೂಡ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ಈ ಮಧ್ಯದಲ್ಲಿ ಈ ಬೀಡ್ಗಳಿದೆಯಲ್ವಾ 6 ಬೀಡು, ಆ ಮಧ್ಯದಲ್ಲಿ ಬರೋ ಹಾಗೆ ನಾವು ಇದನ್ನು ಇನ್ಸರ್ಟ್ ಮಾಡಬೇಕು, ಅಂದರೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿ ನಾವಿದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಈ ರೀತಿ ಕಾಣಿಸುತ್ತಲ್ವ, ಅದು ಎಲ್ಲಿಗೆ ನೀಟಾಗಿ ಫಾರ್ಮ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನಿಡಲ್ನ ಬಟ್ಟೆಗೆ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲೂ ಕೂಡ ನಾನು ಈ ಡಿಸೈನ್ಗೆ 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಈ ರೀತಿ ಬರುತ್ತೆ. ಇಲ್ಲೂ ಕೂಡ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. 1 2 3 ದಾರನ ಕಟ್ ಮಾಡಿ ನಿಡಲ್ನ ನಮ್ಮ ಸೈಡ್ ಎಳ್ಕೊಂಡ್ರೆ ಅದು ಟೈಟಾಗಿ ಈ ರೀತಿ ಕೂರುತ್ತೆ. ಫಸ್ಟ್ ಸ್ಟೆಪ್ಪನ್ನು ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನಮಗೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ 2 ಸಲ ಲಾಕ್ ಮಾಡಿದ್ನಲ್ವ, ಅದ್ರ ಮಧ್ಯದಲ್ಲಿ ನಿಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. 2 ಮಧ್ಯದಲ್ಲಿ ಲಾಕ್ ಮಾಡಿಕೊಂಡು ನಾನಿವಾಗ 6 ಅಥವಾ 7 ಚೈನ್ನ ಹಾಕ್ಕೊಳ್ಬೇಕು. ನಮಗೆ ಬೀಡ್ ಕೆಳಗಡೆ ಬರೋ ಹಾಗೆ ನಿಮಗೆ ಎಷ್ಟು ಚೈನ್ ಇಡಿಸ್ಬೋದು ಅಷ್ಟು ಚೈನ್ಗಳನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1 2 3 4 5 6 6 ಚೈನನ್ನು ಹಾಕಿ ಅದನ್ನು ಬೀಡ್ ಲಾಕ್ ಮಾಡಿದ್ದೀವಲ್ಲ ಫ್ಲವರ್ ಬೀಡ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಕಾಣಿಸ್ತಿದೆಯಲ್ವ, ಇಲ್ಲಿ ನಿಡಲ್ನ ಹಾಕಿ ಲಾಕ್ ಮಾಡ್ಕೊಳ್ಬೇಕು.
ಲಾಕ್ ಆದಮೇಲೆ ಈ ದಾರ ನಮಗೆ ಕೆಳಗಡೆ ಬರೋ ರೀತಿ ಹಿಂದೆ ಹಾಕ್ಕೊಳ್ಬೇಕು. ಆವಾಗ ನಮಗೆ ಬೀಡು ಕೆಳಗಡೆ ಬಾಗೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ನಾನು ಇಲ್ಲಿ 3 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶನ ಮಾಡಿ ನೆಕ್ಸ್ಟು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಈ 6 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ನಿಡಲ್ನ ಹಾಕಿ ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಈ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಿಂದ 1 ಮತ್ತೆರಡರಿಂದ 1 ಮತ್ತೆರಡರಿಂದ 1 ಕಂಬನ ಮಾಡಿ ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಆ 6 ಚೈನ್ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ತಂದು 2ರಿಂದ 1 ಮತ್ತೆರಡರಿಂದ 1 ಮತ್ತೆರಡರಿಂದ 1. ಫ್ರೆಂಡ್ಸ್, ಇದೇ ರೀತಿ ನಾನು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತೀನಿ. ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 6 ಚೈನ್ ಗ್ಯಾಪಿಗೆ ಹೋಗಿ ದಾರನ ತಂದು 2ರಿಂದ 1 ಮತ್ತೆರಡರಿಂದ 1 ಮತ್ತೆರಡರಿಂದ 1 ತ್ರಿಬಲ್ ಕ್ರೋಶ ಕಂಬ. ಫ್ರೆಂಡ್ಸ್, ಇಲ್ಲಿ ನೀವು ಡಬಲ್ ಕ್ರೋಶ ಕಂಬನ ಕೂಡ ಮಾಡ್ಕೊಳ್ಬೋದು, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ಸ್ವಲ್ಪ ಲೆಂತಿಯಾಗಿರುತ್ತೆ ಅಂತ ಅಷ್ಟೇ ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಿರೋದು. ಈ ರೀತಿ ನಾನು ಒಟ್ಟು ಇಲ್ಲಿ 8 ಕಂಬಗಳನ್ನ ಸ್ಟಾರ್ಟಿಂಗ್ ಮಾಡ್ಕೊಳ್ತೀನಿ. ಕಂಬಗಳು ನಮಗೆ ಒಂದೇ ಲೆಂತಿ ಬರೋ ರೀತಿ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. 2ರಿಂದ 1 ಮತ್ತೆರಡರಿಂದ 1 ಮತ್ತೆರಡರಿಂದ 1. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಈ ರೀತಿ ಒಂದೇ ಲೆಂತಿ ಬರೋ ರೀತಿ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. 1 2 3 4 5 6 7 ಕಂಬ ಆಗಿದೆ. ಫ್ರೆಂಡ್ಸ್, ಇನ್ನೊಂದು ಕಂಬನ ಮಾಡ್ಕೊಳ್ಳೋಣ. ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 2ರಿಂದ 1 2ರಿಂದ 1 3 ಸಲ ದಾರನ ಮೇಲೆ ತರಬೇಕು. ಇದನ್ನು ತ್ರಿಬಲ್ ಕ್ರೋಶ ಕಂಬ ಅಂತ ಕರಿತೀವಿ. ನಾನಿವಾಗ 2 ಚೈನ್ ಹಾಕ್ಕೊಳ್ತೀನಿ. ಇಲ್ಲಿ 8 ಕಂಬ ಆದಮೇಲೆ 2 ಚೈನನ್ನು ಹಾಕಿ ಮತ್ತೆ ತ್ರಿಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿದೆ ಅಷ್ಟೇ ಕಂಬಗಳನ್ನ ಇಲ್ಲೂ ಫಿಲ್ ಮಾಡ್ಕೊಳ್ಬೇಕು. ಮತ್ತೆ ನಾನು 2 ಚೈನ್ ಆದಮೇಲೆ 8 ಕಂಬಗಳನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡ್ತಿರ್ಬೋದು, ನಾನು ಈ ಸೈಡು ಕೂಡ 8 ಕಂಬಗಳನ್ನ ಹಾಕಿದ್ದೀನಿ. ನಾವಿಲ್ಲಿ 3 ಚೈನ್ ಇದೆಯಲ್ವ, ಅಲ್ಲೊಂದ್ಸಲ ಲಾಕ್ ಮಾಡು ಕೂಡ ಲಾಕ್ ಮಾಡ್ಕೊಳ್ಬೋದು. ಹಾಗೇ ಲಾಕ್ ಮಾಡಿ ತೋರಿಸ್ತೀನಿ ನಾನಿಲ್ಲಿ. 3 ಚೈನ್ ಲಾಕ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡಿ ಈ ರೀತಿ ಲಾಕ್ ಆದಮೇಲೆ ಮತ್ತೆ 6 ಚೈನ್ನ ಹಾಕ್ಕೊಳ್ತೀನಿ. 1 2 3 4 5 6 6 ಚೈನನ್ನು ಹಾಕಿ ಅದನ್ನು ಬೀಡ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಈ ಫ್ಲವರ್ ಬೀಡ್ ಆದಮೇಲೆ ಲಾಕ್ ಇದೆಯಲ್ವ, ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಆದಮೇಲೆ ನಾವು ಆ ಫ್ಲವರ್ ಮೇಲೆ ದಾರ ಇರುತ್ತಲ್ವ, ಅದನ್ನು ಕೆಳಗಡೆ ಹಾಕ್ಕೊಳ್ಬೇಕಾಗುತ್ತೆ. ಲಾಕ್ ಆದಮೇಲೆ 3 ಚೈನ್ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಲಾಕ್ ಆದಮೇಲೆ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶ ಕಂಬನೇ ಹಾಕೊಳ್ಳೋದಕ್ಕೆ ಶುರು ಮಾಡ್ಬೋದು, ಅಥವಾ 3 ಚೈನ್ ಗ್ಯಾಪಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶ ಮಾಡಿ ನಂತರ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಇಲ್ಲಿ ಮಾಡ್ಕೊಳ್ಬೋದು. ನೀವು ಬೀಡ್ ಕೆಳಗಡೆ ಈ ದಾರ ಹೋಗಬೇಕು. ಈ ರೀತಿ ಹಾರ್ಚ್ ನಾವು ಇಲ್ಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ನಾನು ಈ ಸೈಡು ಕೂಡ 8 ಕಂಬಗಳನ್ನ ಫಿಲ್ ಮಾಡಿದ್ದೀನಿ. ನಂತರ 2 ಚೈನ್ ಹಾಕಿದ್ದೀನಿ. ಅಲ್ಲಿಂದನೇ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ಕೊಳ್ತೀನಿ. ಅದೇ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಿಂದ 1 ಮತ್ತೆರಡರಿಂದ 1 ಮತ್ತೆರಡರಿಂದ 1 ಮಾಡಿ ನಾನಿವಾಗ ಮತ್ತೆ ಇಲ್ಲೂ ಕೂಡ 8 ಕಂಬಗಳನ್ನ ಫಿಲ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಹೇಗೆ ಕಾಣಿಸುತ್ತೆ ಅಂತ. 8 ಕಂಬಗಳು ಒಂದೇ ಲೆಂತಿ ಬರೋ ರೀತಿ ನಾವಿಲ್ಲಿ ಫಿಲ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಪೂರ್ತಿ ಹಾಕಿದ್ದೀನಿ. ಇದನ್ನು ನಾನಿಲ್ಲಿ 3 ಚೈನ್ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಅರ್ಚನೆ ನಾನಿಲ್ಲಿ ಲಾಕ್ ಮಾಡಿಲ್ಲ, ಆದರೆ ಇಲ್ಲಿ ಲಾಕ್ ಮಾಡ್ತಿದ್ದೀನಿ. ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. 3 ಚೈನ್ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡಿ ನಂತರ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಸ್ಟಾರ್ಟಿಂಗ್ ಆರ್ಚಲ್ಲಿ ಆರ್ಚ್ ಅಂದರೆ ಕಂಬಗಳಾದಮೇಲೆ ಲಾಕ್ ಮಾಡಿರಲಿಲ್ಲ ಅಲ್ವಾ, ಇಲ್ಲಿ ಲಾಕ್ ಮಾಡಿ ಲಾಕ್ ಮಾಡ್ತಿದ್ದೀನಿ. ಮತ್ತು 6 ಚೈನ್ ಹಾಕಿ ಆ ದಾರ ಬೀಡ್ ಕೆಳಗಡೆ ಬರಬೇಕು. ನಂತರ 2 ಲಾಕ್ಗಳ ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ.
ಲಾಕ್ ಆದಮೇಲೆ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ಈ ದಾರ ಕೆಳಗಡೆ ಹಾಕೊಳ್ಳಿ. ಈ ರೀತಿ ನಮಗೆ ಅದು ಫ್ಲವರ್ ಬೀಡು ತುಂಬಾ ಚೆನ್ನಾಗೇ ಕೂರುತ್ತೆ ಈ ರೀತಿ ಮಾಡ್ಕೊಂಡಾಗ. ಇಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ದಾರನ ಕಟ್ ಮಾಡಿ ಇದನ್ನು ನಾವು ಹಿಂದೆ ಗಮ್ ಹಾಕಿ ಚೆನ್ನಾಗಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್. ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ 2 ಚೈನ್ ಬದಲು 3 ಚೈನು ಕೂಡ ಹಾಕ್ಕೊಳ್ಬೋದು. ನಿಮಗೆ ಕುಚ್ಚು ಕಟ್ಟೋದಕ್ಕೆ ಸಾಲಲ್ಲ ಅನ್ನೋರು, ಅಥವಾ ಬೀಡ್ ಕೆಳಗಡೆನೂ ಕೂಡ ನಾವಿಲ್ಲಿ ಕುಚ್ಚನ್ನು ಕೂಡ ಹಾಕ್ಕೊಳ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಆರ್ಚ್ ಮಧ್ಯದಲ್ಲಿ ಬೀಡ್ ಬೇಕಿದ್ರೆ ನೀವಿಲ್ಲಿ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು, ಕುಚ್ಚನ್ನು ಕೂಡ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನಾನಿಲ್ಲಿ 150 ಎಳೆದಾರನ ಕುಚ್ಚನ್ನು ಈ ರೀತಿ ಶಾರ್ಟಾಗಿ ಕಟ್ಕೊಂಡಿದ್ದೀನಿ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ನಾವು ಒಂದು 350ಇಂದ 550ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಬೀಡನ್ನ ಈ ರೀತಿ ಇಟ್ಟಿದ್ದೀನಿ ಅಷ್ಟೇ. ನೀವು ಇಲ್ಲಿ ಬೀಡ್ ಬೇಕಿದ್ರೆ ದಾರದಲ್ಲಿ ನೀಟಾಗಿ ಹೊಲ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಾಲ್ ಚೈನ್ ಆಗಲಿ ಅಥವಾ ಸ್ಟೋನ್ ಚೈನ್ ಆಗಲಿ ಸ್ಟಿಚ್ ಮಾಡ್ಕೊಳ್ಬೋದು. ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು, ಫ್ಲವರ್ ಬೀಡ್ ಅಂತೂ ತುಂಬಾ ಚೆನ್ನಾಗಿದೆ. ನಾರ್ಮಲ್ ಬೀಡ್ಗಿಂತ ಈ ಫ್ಲವರ್ ಬೀಡ್ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೀವು ಇದ್ರ ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.